ಬೀಗ್ರ ಈಗ ಬಂದ್ರಣ್ಣ? ಬರ್ರಿ ಬರ್ರಿ ಅನ್ನಾರ. ಬರ್ರಿ ವೈನಿರ. ಬರ್ರಿ ಬರ್ರಿ ಎಲ್ಲಾರು ಬರ್ರಿ. ಇವಳು ಹುಡುಗಿ ನಿಮ್ಮ ಮಗಳನ್ರಿ? ಹ್ಞೂ ರೀ ಅಕ್ಕಾರ, ಈಕಿ ನನ್ನ ಸಣ್ಣ ಮಗಳ್ರಿ. ಮೊನ್ನೆ ನೀವು ಬಂದಾಗಿರ್ಲಿಲ್ಲ, ಸಾಲಿಗೆ ಹೋಗಿದ್ಲ, ಹಂಗಾಗಿ ತೋರ್ಸಕ್ಕಾಗಿರ್ಲಿಲ್ಲ ರೀ. ಅದಕ್ಕೆ ನಾವು ಇವತ್ತು ಬರುವಾಗ ಆಕಿನೂ ಮನೆ ನೋಡಕ್ಕೆ ಬರ್ತೀನಿ ಅಂತಂದ್ಲ, ಕರ್ಕೊಂಬಂದ್ರಿ. ಏನು ನಿಮಗೆ ಬರುವಾಗದು ಏನು ಇದಾಗ್ಲಿಲ್ಲಲ್ರಿ? ಅಂದ್ರೆ ಬಿಸಿಲು ಬೇರೆ, ಭಾಳ ಬಿಸಿಲು ಕಟ್ಯಾಕತೈತಿ. ಬರ್ರಿ ಒಳಗೆ ಬರ್ರಿ, ಎಲ್ಲಾರು ಸರ್ಬತ್ ಕುಡಿ ಅಂತ. ಬರ್ರಿ ಅಕ್ಕಾರ, ಎಲ್ಲಾರು ಬರ್ರಿ. ಅನ್ನಾರ ಬರ್ರಿ ತಮ್ಮಾರ. ಯವ್ವ ಯವ್ವ, ಏನು ಮನಿ ಐತಿ ಇದು? ಮನಿನೋ ಏನು ಅರಮನೆನೋ? ಆಕಿ ಜಾತಕ ಸರಿ ಇಲ್ಲದ ಹೆಣ್ಣನ ಓದಿ ಇಂಥ ಮನೆ ಕಟ್ಟಕತ್ತಾರ. ಅಲ್ಲ, ನಮ್ಮ ಅಣ್ಣನ ಮಗಳಕಿ ಜಾತಕ ಸರಿ ಇಲ್ಲ ಅಂತ ನಾನ ಒಲ್ಲೆ ನನ್ನ ಮಗ ಮಾದೇಶಿಗ. ಅಲ್ಲ, ಮಾಡ್ಕೊಂಡಿದ್ನಿ ಅಂದ್ರೆ ನನ್ನ ಮನ್ಯಾಗ ಹೇಳ್ಕೊಂಡಂಗೆ ಕೇಳ್ಕೊಂಡಂಗೆ ಬಿದ್ದಿರ್ತಿಲ್ಲ. ಏನು ಮಾಡೋದು? ಅದ್ರ ಜಾತಕ ಒಂದು ಸರಿ ಇಲ್ಲಲ್ಲ, ಹಂಗಾಗಿ ನಾನು ಮಾಡ್ಕೊಲಿಲ್ಲ. ನೋಡಿರಿ ಇಂಥ ಮನೆಗೆ ಬರಕತ್ತಾಳಲ್ಲ, ಅಯ್ಯೋ ಐತಿ, ಏನಾಯ್ತೋ ಏನೋ. ಅಯ್ಯೋ ಶಿವನಿ, ಎಷ್ಟು ದೊಡ್ಡ ಮನೆ ಐತೆ ನನ್ನ ಮೊಮ್ಮಗಳು ಕೊಡೋದು. ಇಂಥ ಮನೆ ಅಂದ್ರೆ ಕಣ್ಣು ಮುಚ್ಚಿ ಒಪ್ಕೋಬೇಕು ನನ್ನ ಮಗಳು. ಬರ್ರಿ ಬರ್ರಿ ಒಳಗೆ ಬರ್ರಿ. ರೀ, ಮನಿ ಏನು ದೊಡ್ಡದೈತ್ರಿ. ಹೊರಗೆ ನಿಂತು ಬಾಗಲ್ದಾಗ ನೋಡಾಕತ್ರ ತಲಿ ಎತ್ತಿ 4 ಅಂತಸ್ತಿನ ಮನಿ ನೋಡ್ಬೇಕಲ್ರಿ. ಅಷ್ಟು ಎತ್ತರ ಐತ್ರಿ ಮನಿ. ಏನ್ರಿ ಇದು ಬಾಗ್ಲ ಹಿಂಗೈತ್ರಿ? ಬಾಗಲ್ದಾಗ ನೋಡ್ರಿ ಎಲ್ಲ ಪ್ಯಾನ್ ಗೀನೆಲ್ಲ ಇಟ್ಟಾರ. ಇನ್ನು ಒಳಗೆ ಹೆಂಗಿರ್ಬೇಕ್ರಿ? ನಡಿ ನಡಿ, ಈಗ ನೋಡಿ ಬಾಯಿ ಬಿಡೋದು ಬೇಡ, ಒಳಗಿನ ಹಕ್ಕಿಕತ್ ತಿಳ್ಕೊಬೇಕು, ನಡಿ. ವಾವ್, ವಾಟ್ ಇಸ್ ಬ್ಯೂಟಿಫುಲ್ ಹೌಸ್. ಅಕ್ಕಾರ, ಅನ್ನಾರು ಮತ್ತು ನಿಮ್ಮ ಮಕ್ಕಳ್ರಿ? ಅದಾರ ಅದಾರ. ಮಗ ರೆಡಿ ಆಗತ್ತಿದ್ದ. ಇವರು ಸ್ನಾನಕ್ಕೆ ಹೋಗಿದ್ದಾರೆ. ಹೇಳೋದು ನಮ್ಮ ಮನೇಲಿ ಲೇಟ್ ಬಾಡ್ರಿ. ನಾವೆಲ್ಲರೂ 10 ಗಂಟೆ ಮುಂದೆ ಹೇಳ್ತೀವಿ. ಆದರೆ ಇವತ್ತು ನೀವು ಬರ್ತಾ ಇದ್ದೀರಾ ಅಂದ ತಕ್ಷಣ 9 ಗಂಟೆಗೆ ಹೇಳ್ತಾ ಇದ್ದೀವಿ. ಇವರೆಲ್ಲ ಆಫೀಸ್ಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರು ಒಂದು 10 ಗಂಟೆಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಟಿಫನ್ ನಾನು ಬರೋಷ್ಟರಲ್ಲಿ ಕೆಲಸಕ್ಕೆ ಟಿಫನ್ ರೆಡಿ ಮಾಡಿರ್ತಾಳೆ. ನಾನು ಇವತ್ತು ಬಂದು ಟಿಫನ್ ಹಾಕ್ಕೊಡ್ತೇನೆ, ತಿಂದು ಹೋಗ್ಬಿಡ್ತಾರೆ ರೀ. ನಿಂದ್ರೋದಿಲ್ಲ ಭಾಳತ್ತು, ಒಂದು 10-10:30 ಆಫೀಸಿಗೆ ಇರ್ತಾರೆ. ನನ್ನ ಸಣ್ಣ ಮಗ ಕಾಲೇಜಿಗೆ ಅದಕ್ಕೆ ಇದಕ್ಕೆ ಹೋಗ್ತಿದ್ದ, ಅವನು ಈಗೇನು ಹೋಗಲ್ಲ. ಹಂಗಾಗಿ ಆಫೀಸ್ ವರ್ಕಲ್ಲ, ಅವನು 12 ಗಂಟೆಗೆ ಎದ್ದು ಹೋಗ್ತಾನೆ. ಇವನಂತೂ ಮಹಾರಾಜ, ಏನು ಮಾಡಂಗಿಲ್ಲ. ಮನೆ ಸ್ವಲ್ಪ ಇರ್ತಾನೆ, ಸ್ವಲ್ಪ ಹೊತ್ತು ಬೇಜಾರಾದ್ರೆ ಆಫೀಸ್ಗೆ ಹೋಗ್ತಾನೆ ಅಷ್ಟೇ. ಕುಂದರಿ ಜ್ಯೂಸ್ ತೊಗೊಂಬರ್ತೀನಿ. ಅಕ್ಕಾರ, ಬೇಡ್ರಿ ಫಸ್ಟ್ ಜ್ಯೂಸ್ ಬೇಡ್ರಿ. ನಾವು ಇಲ್ಲೇ ಬರುವಾಗ ಎಳ್ನೀರು ಕುಡ್ಕೊಂಬಂದ್ರಿ. ಗದ್ದು ಭಾಳ ಅಟ್ರು ಇದನ್ನ ಮಾಡ್ಕೊಂಬಂದಿದ್ರು ಗಾಡಿ. ಹಿಂಗೆ ಬರುವಾಗ ಎಳ್ನೀರು ಕುಡ್ದ ಬಂದ್ರಿ. ನಮಗೇನು ನೀರಡಿಕೆ ಆಗಿಲ್ರಿ. ನೀರು ಬೇಕಂದ್ರೆ ನಾವು ಕೇಳ್ತೇವ್ರಿ. ಮನೆ ನೋಡೋಣ ಬರ್ರಿ, ಫಸ್ಟ್ ಮನೆ ನೋಡಿಬಿಡ್ತೇವ್ರಿ. ಸರಿ ಹಂಗಾದ್ರೆ ನೀವೆಲ್ಲ ನೋಡ್ತಾ ಇರಿ, ನಾ ತೋರಿಸ್ತೀನಿ. ಇವರು ಬರ್ತಾರೀಗ. ಬರ್ತಾರೆ ರೀ. ಬಂದ್ರಿ ಬೀಗ್ರ, ಬರ್ರಿ ಬರ್ರಿ. ಹ್ಞೂ ರೀ, ಬಂದು ರೀ. ಬರ್ರಿ, ಎಲ್ಲಾರು ಮನೆ ನೋಡತ್ರೆ. ಇದು ಬಂದು ಹಾಲ್ ಐತ್ರಿ. ಇದೆಲ್ಲ ಫುಲ್ಲು ಹಾಲು. ಮೇಲೆ ಒಂದು ಪೋರ್ಷನಲ್ಲಿ ಅಲ್ಲಿ ಒಂದು ಹಾಲ್ ಐತ್ರಿ. ಎಲ್ಲ ಕಡೆ ನಾವು ಒಂದು ಅಂದ್ರೆ ಮೇಲೆ ಬೆಡ್ರೂಮ್ಗಳು, ಗೆಸ್ಟ್ ರೂಮು ಈ ಥರ ಎಲ್ಲ ಇಟ್ಟಿರ್ತೀವಿ. ಆಮೇಲೆ ಇದೆಲ್ಲ ಬಂದು ಹಾಲ್ ಬರುತ್ತೆ. ಇದು ಮನೆ ಬಂದು ಎಲ್ಲ ನನ್ನ ಹೆಸರಲ್ಲೇ ಇದೆ. ಯಾವುದು ಇನ್ನೂ ಮಕ್ಕಳ ಹೆಸರಲ್ಲಿ ಮಾಡಿಲ್ಲ, ಎಲ್ಲ ನನ್ನ ಹೆಸರಲ್ಲೇ ಇರೋದು. ಆಫೀಸು, ಪ್ರಾಪರ್ಟಿ ಏನೇನಿದೆಯೋ ಫ್ಯಾಕ್ಟ್ರಿಗಳು ಎಲ್ಲ ನನ್ನ ಹೆಸರಲ್ಲೇ ಇದೆ. ಮತ್ತೆಲ್ಲ ನಿಮ್ಮ ಹೆಸರಲ್ಲೇ ಇರುತ್ತಲ್ಲ ಸರ್? ಎಲ್ಲ ಮತ್ತು ತಂದೆ ಹೆಸರಲ್ಲೇ ಇರುತ್ತೆ. ಈಗ ನಮ್ಮದು ಮನೆ ನಮ್ಮ ಮಕ್ಕಳ ಹೆಸರು ಇರುತ್ತಾ? ಇಲ್ಲಲ್ಲ, ನನ್ನ ಹೆಸರಲ್ಲೇ ಇರ್ತೈತಿ. ನಾವೇನು ಅದನ್ನು ಕೇಳತ್ತಿಲ್ಲ. ಇಲ್ಲಿಲ್ಲ, ಈಗ ಒಬ್ರು ಏನಂತಾರೆ ಗೊತ್ತಾ? ಎಲ್ಲ ಬಾಡಿಗೆ ಮನೆ ಇಟ್ಕೊಂಡು ಇದು ತೋರಿಸ್ತಾ ಇದ್ದಾರಂತ. ಏನಿಲ್ಲ, ನೀವೆಲ್ಲ ಉತ್ತಾರ ಪತ್ತಾರ ನೋಡ್ರಿ, ಎಲ್ಲ ಚೆಕ್ ಮಾಡಿರಿ. ನೋಡಿಕೊಂಡು ಆಮೇಲೆ ಇದನ್ನು ಮಾಡೋಂದ್ರೆ ಯಾರ್ಯಾರು ನಮ್ಮ ಉತ್ತಾರ ಒಳಗೆ ನಮ್ಮ ಮಕ್ಳು ಎಷ್ಟು ಅದಾವ ಏನು, ಮತ್ತೆಲ್ಲ ನಮ್ದು ಆಧಾರ್ ಕಾರ್ಡು ಎಲ್ಲ ಚೆಕ್ ಮಾಡ್ಕೊರಿ. ಈಗಿನ ಮೋಸ ಹೋಗೋದು ಸರಿ ಇಲ್ಲಲ್ರಿ. ಅದು ಚೆಕ್ ಮಾಡಿಕೊಂಡು ಎಲ್ಲ ಇದನ್ನು ಮಾಡ್ಕೊರಿ. ಅಯ್ಯೋ ಅನ್ನಾರ, ನಮಗೆ ನಿಮ್ಮ ಮೇಲೆ ನಂಬಿಕೆ ಐತ್ರಿ. ನಾವೇನು ಚೆಕ್ ಮಾಡ್ಕೊಳ್ದಲ್ರಿ. ಏನ ಮದುವೆ ಆಗೋ ಹುಡುಗ ಯಾರಿದ್ರಾಗ? ಅವ ಹಳದಿ ಬಗನ ಅಂಗಿ ಹಾಕೊಂಡು ನಿಂತಾನ, ಅದ ಹುಡುಗ. ಬೇಷ್ ಅದಾನಲ್ಲ. ಅಲ್ಲ, ಮಾವಾರ ಎತ್ತೀರಂತ ಒಂದಿಟ್ಟು ಮಾತಾಡತಿಲ್ಲಲ್ಲ, ಇದು ಸಾಧ್ಯ. ಈ ಹುಡುಗ ನಾಚಿಕೆ ಅಂತ ಸುಮ್ಮನಿರವ. ಅಲ್ಲ, ಅದು ಅಂಕಲ್, ಅವನು ಯಾರು ಹಿಂದ್ಗಡೆ ನಿಂತವನು? ನಮ್ಮ ತಮ್ಮನಪ್ಪ, ನಮ್ಮ ತಮ್ಮ. ನಮ್ಮ ತಮ್ಮ, ನಮ್ಮವ್ವ. ಈಕಿ ನಮ್ಮ ನಾದ್ನಿ ರೀ, ನಮ್ಮ ಯಜಮಾನ್ರ ಮಗಳು. ತಂಗಿ. ನಮ್ಗೆ ನಾದ್ನಿ ಕಳ. ಹುಡುಗಿಗೆ ಸೋದರ ಅತ್ತಿ. ಅವ ಸೋದರ ಮಾವ. ಆಕೆ ನಮ್ಮವ್ವ, ನಮ್ಮ ಅಜ್ಜಿ. ನಾವು ಮನೆಯವ್ರು ಅಷ್ಟೇ ಬಂದೇವೆ, ಬೇರೆದಾರನ್ನ ಯಾರನ್ನೂ ಕರ್ಕೊಂಬಂದಿಲ್ಲ. ಹಾಂ, ಸರಿ ಸರಿ ಸರಿ, ಆಯ್ತಂಟಿ, ಬರ್ರಿ. ನೀವು ನೋಡ್ತಾ ಇರಿ. ಮೇಘ, ನಾನು ತೋರಿಸ್ತೇನೆ ಬನ್ನಿ ನಿಮ್ಮ ಮನೆ ಯಾವ ಥರ ಇದೆ ಅಂತ. ಪರವಾಗಿಲ್ಲ, ನಾನು ಮನೆಯವ್ರ ಜೊತೆನೇ ನೋಡ್ತೀನಿ. ಅಯ್ಯೋ, ಮನೆಯವರು ಅವರು ಅದು ಇದು ನೋಡ್ಕೊಂತ ಲೇಟ್ ಮಾಡ್ತಾರೆ. ನಾನು ಗಾರ್ಡನು ಅದು ಇದು ಎಲ್ಲ ತೋರಿಸ್ತೇನೆ ಬನ್ನಿರಿ ನಿಮಗೆ. ನೀವೇನು ಎಲ್ಲರೂ ಯಂಗರ್ ಜೊತೆ ಇರೋದು ಬಿಟ್ಟು ಓಲ್ಡರ್ ಜೊತೆ ಇರ್ತೀರಾ? ಬನ್ನಿ ಬನ್ನಿ. ಸರಿ ಆಯ್ತು. ಬೀಗ್ರ ಬರ್ರಿ, ಮ್ಯಾಲ ರೂಮ್ ನೋಡುವಂತ್ರೆ. ನನ್ನ ಮಗನ ರೂಮ್, ನಿಮ್ಮ ಮಳೆಯನ್ ರೂಮ್ ನೋಡುವಂತ್ರೆ ಬರ್ರಿ. ಅಲ್ಲ, ಮೊದಲು ಅವ್ರಿಗೆ ಚಾಪ ಕೊಡ್ಬೇಕಲ್ಲ. ಹಂಗೆ ಪಾಪ ಕುಂತು ಏನಾದರೂ ಜ್ಯೂಸು ಕಾಫಿ ಮಾಡಿಕೊಡು. ಅದೆಲ್ಲ ಆದಮೇಲೆ ಮಾತುಕತೆ ಮುಗಿಸ್ಕೊಂಡು ಬೇಕಾದ್ರೆ ಇದು ಮಾಡೋಕೆ ಬರುತ್ತೆ. ಸರಿ ಆಯ್ತು, ಹಂಗಾರೆ ನಾವಿಲ್ಲೇ ಕೊಂಡಿರ್ತೀವಿ. ಬೀಗ್ರ ತಗೊಳ್ರಿ, ಎಲ್ಲರೂ ಜ್ಯೂಸ್ ಕುಡೀರಿ, ಆಮೇಲೆ ಮಾತಾಡೋಣಂತ್ರಿ. ಎಲ್ಲ ಜ್ಯೂಸ್ ಕುಡೀರಿ. ನಿಮಗಮ್ಮ ಕಾಫಿ ಕುಡಿತೀರಾ, ಏನು ಚಹಾ ಕುಡಿತೀರಾ, ಅಥವಾ ಜ್ಯೂಸ್ ಕುಡಿತೀರಾ?
ಯವ್ವ ನನಗೂ ಸರ್ಬತ್ ಕುಡ್ದು ಕುಡ್ದು ಭಾಳ ನೆಗಡಿಗೈತಿ. ನನಗೂ ಒಂದಿಟ ಕಾಫಿ ಕೊಟ್ಬಿಡವ. ಅಯ್ಯ ನಮ್ಮ ಮನೆಗೆ ಯಾವಾಗ ಕಾಫಿ ಕುಡಿಬೇಕು. ಬರೀ ನನ್ನ ಗಂಡ ಚಾ ಕುಡಿ ಚಾ ಹೊಲಸು ಇದನ್ನ ಕುಡ್ದು ಕುಡ್ದು ಸಾಕಾಗೈತಿ. ಹಾಲ್ಯಾಗ ದಟ್ಟಗೆ ಹೊಡಿರ್ತಾರ ಕಾಪಿನ ಕೆತ್ತ ನನಗೂ ಕಾಪಿನ ಕೊಟ್ಬಿಡ್ರಿ. ಹ್ಞೂ ಸರಿ ಆಯ್ತು. ಮನಿ ಪುರ್ಮಾಸ್ ಕಟ್ಟಿದ್ರಿ ಬಿಗ್ರ. ಹಾಂ ರೀ, ನಾವು ಎಲ್ಲ ಹಿಂಗೆ ಅಂತ ಪ್ಲ್ಯಾನ್ ಏನು ಹಾಕೊಂಡಿರ್ಕಿಲ್ಲ ಒಟ್ನಾಗ ಸೈಡ್ ತೊಗೊಂಡು ಕಟ್ಬೇಕಂತೇಳಿ 30 ಫುಟ್ ಹುಡ್ಕತ್ತಿದ್ರು ನಾವು. 2 BHK ಕಟ್ಬೇಕಂತೇಳಿ ನಮಗೆ 30 ಫುಟಿನ 2 ಸೈಡ್ ತೊಗೊಂಡ್ವಿ. ಅದಾದಮೇಲೆ 2 BHK ಹತ್ರ ಮೇಲೆ ಕಟ್ಟಿದ್ವಲ್ಲ, ಮನೆ ಫುಲ್ಲು ದೊಡ್ಡದಾಯ್ತದ. ಮಸ್ತ್ ಅನಿಸ್ತ್ರಿ ಮನೆ ಎಲ್ಲ, ಏನು ಚಲೋ ಐತಿ ಏನಿಲ್ಲ. ಒಟ್ಟು ಎಲ್ಲ ನಾವು ಪ್ರತಿಯೊಬ್ಬರಿಗೂ ಒಂದೊಂದು ಬೆಡ್ರೂಮು. ಇಲ್ಲೇನು ತೆಳಗಿದೆಯಲ್ಲ ಇದು ನಮ್ಮದೇ ಬೆಡ್ರೂಮ್. ಯಾಕಂದ್ರೆ ನಾಳೆ ವಯಸ್ಸಾದ್ಮೇಲೆ ಮ್ಯಾಲೆ ಹತ್ತಕ್ಕೆ ಇಳಿಯಕ್ಕೆ ಆಗೋದಿಲ್ಲ ನೋಡ್ರಿ. ಕಾಲು ಈ ಹತ್ತಿರ ಮೆಟ್ಗಟ್ಟೆ ನೋವು ಬರ್ತಾವೆ, ಮಂಡಿ ನೋವು ಬರ್ತಾವೆ. ಅದಕ್ಕಾಗಿ ನಮ್ಮ ಬೆಡ್ರೂಮ್ ಮಾತ್ರ ನಾವು ಎಲ್ಲ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಎಲ್ಲ ಮಾಡ್ಕೊಂಡು ಒಳಗನ ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿ ಪೀಸಸ್ ಕುಂದ್ರಾಕ ಮತ್ತು ಗೆಸ್ಟ್ ಯಾರಾದರೂ ಬಂದರೆ ನಾವು ಬೆಡ್ರೂಮಲ್ಲಿ ಅದು ಕುಂತಿದ್ರೆ ನಮ್ಮ ಜೊತೆ ಮಾತಾಡೋಕ್ಕದು ಎಲ್ಲ ಟಿವಿ ಎಲ್ಲನೂ ನಾವು ಬೆಡ್ರೂಮಲ್ಲೇ ಹಾಕ್ಸ್ಕೊಂಡಿವಿ. ಇಲ್ಲಿ ಬಂದು ಮಕ್ಕಳು ಅದು ಇದು ಅಂತಾರೆ. ನಮ್ಗೆ ಅದು ನನ್ನ ಹೆಂಡತಿಗೆ ಬರೀ ಸೀರಿಯಲ್ ಹುಚ್ಚು. ಹಿಂಗಾಗಿ ನೋಡ್ರಿ ನಮ್ಮದು ಸಪ್ರೇಟ್ ಏನೋ ಐತಿ. ಮತ್ತು ಮನ್ಯಾಗ ಏನು ತೊಂದ್ರೆ ಇಲ್ಲ. ಎಲ್ಲ ಮೇಲೆ 1-2 ಬೆಡ್ರೂಮ್ ಅದಾವ. ಒಂದು ಮಗ್ಗ ಒಂದು ಗೆಸ್ಟ್ ಬೆಡ್ರೂಮ್ ಮಾಡೀವಿ. ಒಂದು ದೊಡ್ಡ ಹಾಲ್ ಮಾಡಿದೇವೆ ರೀ. ಮ್ಯಾಲೆ ಎಲ್ಲ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಮಾಸ್ಟರ್ ಬೆಡ್ರೂಮು ಮಾಡೀವಿ. 1-2 ಸ್ಟೋರ್ ರೂಮ್ ಅದಾವೆ. ಒಂದು ಎಲ್ಲ ಅದು ಇದು ಲಗೇಜ್ ಇಡೋವಂಥದ್ದು. ಒಂದು ಕಿಚನ್ ಸ್ಟೋರೇಜ್ ಸ್ಟೋರ್ ರೂಮ್ ಮಾಡ್ಕೊಂಡೇವಿ. ಇದು ಬಂದು ಟಿವಿ ಯೂನಿಟ್ಟು, ಇದು ಹಾಲು, ಇಷ್ಟು ಸೋಫಾ, ಮೇಲ್ಗಡೆ ಎಲ್ಲ ಇನ್ನೂ ಸೋಫಾ ಅದು ಇದು ಅದಾವ. ಪಾಪ ನಾವು ಕುರ್ಚಿನೇ ಹಾಕಿಲ್ಲ ಈ ಮನೇಲಿ, ಯಾಕಂದ್ರೆ ಟೈಲ್ಸ್ ಅದು ಗೀರು ಬೀಳ್ತಾವ ಅಂತೇಳಿ ಕುರ್ಚಿನೇ ಹಾಕ್ಸಿಲ್ಲ. ಹಂಗಾಗಿ ಅವರು ಅಲ್ಲಿ ಮೆಟ್ಲ ಮೇಲೆ ಕುಂದ್ರದಾಯ್ತು. ತಪ್ಪು ತಿಳ್ಕೊಬೇಡ್ರಿ. ಅಯ್ಯ ಅನ್ನಾರ ತಪ್ಪು ತಿಳ್ಕೊಳಕ್ ಏನೈತ್ ಬಿಡ್ರಿ. ಹಂಗ ಕಲ್ಲ ನುನು ಅನ್ನತಾವ. ನಾವು ಸಗಣಿ ಸಾರಿಸೋ ಮನ್ಯಾಗ ಕುಂತಾವ್ರ. ಇಂಥ ಮನ್ಯಾಗ ಮೆಟ್ಲ ಮೇಲೆ ಕುಂದ್ರು ಪುಣ್ಯನ ಮಾಡಿ ಇದನ್ನ ಮಾಡಿದವ. ನಮ್ಮ ರಾಣಿ ದಯದಿಂದ ಇದೆಲ್ಲ ಆಗತೈತ್ರಿ. ನನ್ನ ಮೊಮ್ಮಗಳ ಪುಣ್ಯ ಮಾಡ್ಯಾಳ್ರಿ ಇಂಥ ಮನೆ ಸೇರಾಕ. ಹಂಗಾದ್ರೆ ಅಮ್ಮವ್ರು ಹೇಳೋ ಲೆಕ್ಕಕ್ಕೆ ನಿಮ್ಗೆ ಈ ಮನೆ ಇಷ್ಟ ಆಯ್ತನ್ರಿ. ಅಲ್ರಿ ಬೀಗ್ರ, ಇಷ್ಟ ಆಯ್ತನಂತ ಕೇಳಾಕತ್ತಿರಲ್ಲ. ಇಂಥ ಮನೆಗೆ ನನ್ನ ಮಗಳ ಸೊಸೆಯಾಗಿ ಬರ್ತಾಳಂದ್ರೆ ಒಪ್ಕೊಳ್ಳೋದು ಇರೋಕ್ಕಾಕತ್ತೇನ್ರಿ? ಒಪ್ಕೋತೀವ್ರಿ. ನನ್ನ ಮಗಳಿಗೆ ಪುಣ್ಯ ಮಾಡ್ಯಾಡ್ರಿ ಇಂಥ ಮನೆಗೆ ಬರಾಕ. ಎಲ್ಲ ನೀವೇ ಮಾಡಿರಿ. ಸರ್ಬತ್ತದ್ರಿ ಮಸ್ತ್ ಆಗೈತ್ರಿ, ಬಾಯ ರುಚಿ ಆಗೈತಿ. ಕಾಪಿನೂ ಮಸ್ತ್ ಆಗೈತ್ರಿ. ಥ್ಯಾಂಕೂರಿ ನಾ ಮಾಡಿರಲ್ಲ, ಎಲ್ಲ ಕೆಲಸದವ್ರು ಇರ್ತಾರ್ರಿ. ಬಾಂಡೆ ತಿಕ್ಕೋದ್ರಿಂದ ಹಿಡಿದು ಕಸ ಒರೆಸೋದು, ಕಸ ಹೊಡೆಯೋದು, ನೆಲ ಒರೆಸೋದು, ಒಗ್ಯಾನ್ ಒಗೆಯೋದು, ಅಡುಗೆ ಮಾಡೋದು, ಚಪಾತಿ ಪಲ್ಯ ಎಲ್ಲ ಅವರೇ ಮಾಡ್ತಾರೆ. ಉಪ್ಪು ಖಾರ ಹುಳಿ ಕರೆಕ್ಟಾಗಿದೆಯೋ ಇಲ್ಲ ಅಂತ ನಾ ಟೇಸ್ಟ್ ನೋಡ್ತೇನೆ ಅಷ್ಟೆ. ನಂದೇನು ಕೆಲಸ ಇಲ್ಲ ನೋಡ್ರಿ. ಕುಂದ್ರೋದು, ಟಿ.ವಿ ನೋಡೋದು, ಓದೋದನ್ನ ಬೇಸರ ನಮಗೆ ಕುಂತಲ್ಲನ. ನಾಳೆ ನಿಮ್ಮ ಮಗಳು ಬರ್ತಾಳಲ್ಲ, ಏನೇನು ಅಚ್ಕಿನ ಕಡ್ಡಿ ತೆಗೆದು ಈಚಿಕಿಡ್ದಂಗೆ ಮನೆ ತುಂಬ ಕೆಲಸ್ತಾಳೆ. ಯಾರು ಏನು ಮಾಡೋದಂಗೆ. ನನ್ನ ಮಕ್ಳಿಗೆ ಬೇಕಂದ್ರೆ ನಾನು ಮಾಡಿಕೊಟ್ಟಿರ್ತೇನೆ, ಏನಿಲ್ಲ ಅನ್ನಂಗಿಲ್ಲ. ನನ್ನ ಮಕ್ಳಿಗೆ ಇಬ್ಬರಿಗೂ ಅವ್ರು ಏನೋ ಬೇಕಮ್ಮ ಇಂಥದ್ದು ಬೇಕು ನನಗೆ ಮಾಡಿಕೊಡಂತಂದ್ರೆ ನಾನು ಮಾಡಿಕೊಡ್ತೀನಿ. ಅಯ್ಯೇ ಬೇಷಾತ್ ಬಿಡ್ರಿ. ಹಂಗಾರ ಎಲ್ಲ ಕೆಲಸದವ್ರ ರೀ. ಅಲ್ಲ ರೀ, ಅವ್ರಿಗೆ ಎಷ್ಟು ಕೊಡ್ಬೇಕ್ರಿ ರೊಕ್ಕನ ತಿಂಗಳಿಗೆ? ಒಬ್ಬಾಕಿಗೆ ಭಾಳ ಮಂದಿ ಅದಾರ ರೀ. ಅವ್ರದ್ದು ಕೆಲಸದವ್ರದವ್ರು ಕೆಲಸ ಮಾಡಿದ ಮೇಲೆ ರೊಕ್ಕ ಇರ್ತೈತೆ ರೀ. ಅಡುಗೆ ಮಾಡೋಕ್ಕೆ ಮುಂಜಾನೆ ಅಡುಗೆ ಮಾಡಿ ರೊಟ್ಟಿ ಮಾಡಿ ಹೊಕ್ಕಳೆ, ಸಂಜೆ ಮುಂದೆ ನಮ್ಗೇನು ಬೇಕಲ್ಲ ಅದನ್ನ ನಾವು ಮಾಡ್ಕೊಂಡಿರ್ತೀವಿ. ರೊಟ್ಟಿ, ಚಪಾತಿ, ಪಲ್ಯ, 2 ಥರ ಪಲ್ಯ, ಕೋಸಂಬರಿ, ಮೊಸರು, ಆಮೇಲೆ ಚಟ್ನಿಗಳು, ಉಪ್ಪಿನಕಾಯಿ ಎಲ್ಲ ಅದ ಮಾಡಿ ಇಡ್ತಾಳೆ. ಅಡುಗೆ ಮಾಡ್ಕೆಸ ಬಿಸಿ ಬಿಸಿ ರೊಟ್ಟಿ ತೆವ್ಯಾಗಿನೂ ಮಾಡಿ ಯಾರ್ಯಾರು ಉಣ್ಣಾಕ ಕೊಡ್ತಾರ ಅವ್ರು ತೆಗೆದು ಕೊಡ್ತಾಳೆ. ಅದನ್ನು ಮಾಡಿ ಹೊಕ್ಕಳ. ಆಕೆಗೆ ತಿಂಗಳಿಗೆ 10,000 ರೂಪಾಯಿ ಪಗಾರ ರೀ. ಮತ್ತು ಕಸ ಹೊಡೆದು ಪರ್ಸಿ ಒರೆಸ್ತಾಳೆ. ಮನೆಯೆಲ್ಲ ಧೂಳು ಅದು ಇದು ಆಗಿರ್ತೈತಲ್ಲ ಅದನ್ನೆಲ್ಲ ಹೊಡ್ಕೊಂಡು ಎಲ್ಲ ಮಾಡಿ ಮೇಲಿಂದ ಹಿಡಿದು ತೆಳಗಿನವರೆಗೂ ಕಸ ಹೊಡೆದು ಪರ್ಸಿ ಒರೆಸ್ತಾಳೆ. ಆಕೆಗೆ 8,500 ರೀ ತಿಂಗಳಿಗೆ. ಮತ್ತು ಇನ್ನೊಬ್ಬಾಕಿ ಒಗ್ಯಾನ್ ಒಗೆದು ಬಾಂಡೆ ತಿಕ್ತಾಳೆ. ಮತ್ತು ಏನಾದರೂ ಅದು ಇದು ಕಾಳು ಕಡೆ ಹಸನು ಮಾಡ್ತಾಳೆ. ಆಕೆಗೆ 8,900 ರೂಪಾಯಿ ಏನೋ ಐತ್ರಿ. ಯವ್ವ ಎಷ್ಟು ದುಬಾರಿ. ಅಲ್ಲ ಅನ್ನಾರು ದುಡ್ದದೆಲ್ಲ ಆಳುಗಳಿಗೆ ಆದ್ರೆ ಮನೆಗೆ ರೊಕ್ಕ ಹೆಂಗೆ ಉಳಿತ್ರಿ? ಇಷ್ಟು ದೊಡ್ಡ ಮನೆ ಹೆಂಗೆ ಕಟ್ಟೀರಿ? ಅಲ್ರಿ, ನಮ್ದೇನು ತೋಡೆ ಫ್ಯಾಕ್ಟ್ರಿ ಅದು ಇದು ಅದಾವ, ಒಂದೇ ಕೆಲಸನ ಮಾಡಲ್ಲ. ನಮ್ಮದು ಕೋಟಿ ಗಂಟಲೆ ವ್ಯವಹಾರ. ಹಿಂಗೆ ಇವತ್ತು ಕೋಟಿ ಬಂದರೆ ನಾಳೆ ಲಕ್ಷ, ಕೋಟಿ, ದಶಲಕ್ಷ ಹಿಂಗೆ ಬರ್ತಾ ಇರ್ತೈತೆ ನಮ್ಮ ಮನೆಗೆ. ಅಯ್ಯೋ, ನಮ್ಮದು ಕೋಟಿ ಗಂಟಲೆ ವ್ಯವಹಾರ ರೀ. ಯಪ್ಪ ಇಂಥ ಮನೆಗೆ ನಮ್ಮ ರಾಣಿ ಸೊಸೆಯಾಗಿ ಬರ್ತಾಳಂತಂದ್ರೆ ನಮ್ಮ ರಾಣಿ ಪುಣ್ಯ ಮಾಡಿ ಅಕ್ಕಿ ಕಾಲ್ಗುನ್ಲೆ ನಾವು ಇಂಥ ಮನೆಗೆ ಕಾಲಿಡುವಂಗೆ ಆತಲ್ಲ. ನಮ್ಮ ಹಣೆ ಬರ್ದಾಗ ಇಂಥ ಮನೆಗೆ ಯಾವಾಗೂ ಕಾಲಿಡ್ತಾವಿಲ್ಲೋ ಅಂತ ಅನ್ಕೊಂಡಿದ್ದು ರೀ. ಅಲ್ಲ ಬೀಗ್ರ, ನಮಗಂತೂ ಒಪ್ಪಿಗೆ ಆತ್ರಿ. ಒಂದು ಇದನ್ನು ಮಾತಾಡೋಂಗನೇ ಇಲ್ರಿ ನಾವೇನು. ನಮಗೆ ಮನೆ ಹಿಡ್ಸೈತ್ರಿ. ಮತ್ತು ಇದು ಕೊಡ್ತೋಗೋದು ಏನಂತ ರೀ ಅದನ್ನ ಹೇಳ್ಬಿಟ್ರಂದ್ರೆ ಮೊನ್ನೆ ನೀವು ನನ್ನ ಮಗಳಿಗೆ ಅಂದ್ರಿ ಬ್ಯಾಡ್ರಿ ನಮ್ಗೆ. ಅವ್ರು ಇನ್ನೊಬ್ಬರು ರೂಮ್ದಾಗ ನಮ್ಗೆ ಇರಾಕೆ ಇಷ್ಟ ಇಲ್ರಿ. ನೀವು ಮಾತಾಡಂತ್ರೆ ಮೊದಲು ಸರ್ಬತ್ ಕುಡ್ದು ತಗೋರಿ ಅನ್ನೋರಿ. ವೆಂಕಮ್ಮ ಒಯ್ಬ ಅವನೆಲ್ಲ. ಅಮ್ಮೋರಿ ಬಂದೆ. ಅಮ್ಮೋರಿ ಅವನೆಲ್ಲ ಒಯ್. ಅನ್ನಾರ ಕೊಡ್ರಿ, ಅಕ್ಕಾರ ಕೊಡ್ರಿ.
ನೋಡ್ರಿ ನಮಗೆ ಹಾಸಿ ಹೊತ್ಕೊಳ್ಳುವಷ್ಟು ನಮ್ಮ ಕಡೆ ಎಲ್ಲ ಐತಿ. ನೀವೇನು ನಮ್ಗೆ ಕೊಡೋದು ಬೇಕಾಗಿಲ್ಲ. ಮತ್ತು ನಾವು ನಿಮಗೆ ಕೊಡೋದು ಬೇಡ ಅಂತೀರಲ್ಲ. ಅಲ್ಲ ನಿಮ್ಮದು ಅಷ್ಟೊಂದು ಸಾಲ ಆಯ್ತಂತ ನಿಮ್ಮ ಮಗಳು ಹೇಳ್ತಾಳೆ ದುಡಿಯಕ್ಕೆ ಹೊಕ್ಕೀನಿ ಅಂತಾಳೆ. ನಮ್ಮ ಮನ್ಯಾಗ ದುಡಿಯೋಕೆ ನಾವು ಕಳ್ಸಂಗಿಲ್ಲ ರೀ ಹೊರಗೆ. ಹೆಣ್ಮಕ್ಳು ಆರಾಮ್ ಮನ್ಯಾಗ ತಿಂದು ಉಂಡು ಆರಾಮ್ ರಾಣಿ ಹಂಗಿರ್ಬೇಕು ಅಷ್ಟೆ. ನೋಡ್ರಿ ಆ, ನಾವು ಹೌದು ನಮ್ಮದು ಆಸ್ತಿ ಅಂತಸ್ತು ಐತಿ. ನಮ್ಮದು ಒಂದು ಲೋಪನ ನಾವು ಹೇಳಲೇಬೇಕು. ಹ್ಞೂ ರೀ ಏನು ಹೇಳಕತ್ತೀರಿ ನೀವು? ಏನಿಲ್ಲಪ್ಪ, ಏನು ಹೇಳ್ತೀರಿ? ಏನಿಲ್ಲ, ಅದು ನಾವು ಯಾವುದೂ ಹಣನ ನಿಮಗೆ ಕೊಡೋದಿಲ್ಲ. ನಿಮ್ಮ ಮಗಳು ಒಪ್ಕೊಳ್ಳಿ ಅಂತ ನಾವು ಹಂಗೆ ಹ್ಞೂ ಅಂದ್ವಿ. ನಾವು ಯಾವುದೇ ರೀತಿಯಾದಂಥ ಹಣ ಕೊಡೋದಿಲ್ಲ. ಯಾಕಂದ್ರೆ ನೀವು ಸ್ವಾಭಿಮಾನಿ ಅದೀರಿ ಅಂತ ಗೊತ್ತಾಗೈತಿ. ಈಗ ನಾಳೆ ನಾವು ಹಣ ಕೊಟ್ವಿ, ರೊಕ್ಕಕ್ಕಾಗಿ ಮಗಳನ್ನ ಮಾರ್ಕೊಂಡ್ರು ಅಂತ ಅದು ನಿಮ್ಗೆ ಆಪಾದನೆ ಬರ್ತೈತಿ. ಆದರೆ ನಾವು ನಿಮ್ಗೆ ಸಾಲ ಅಂತ ಕೊಡ್ತೀವಿ. ನೀವು ಅದನ್ನು ಇಂತಿಷ್ಟು ಇಂತಿಷ್ಟು ಅಂತ ಕಂತು ಮೇಲೆ 10 ವರ್ಷನಾದರೂ ಕಟ್ರಿ. ನಿಮಗೆ ನೀವು ಇರೋವರೆಗೋನಾದ್ರೂ 100 ರೂಪಾಯಿ ತುಂಬ್ಕೊಂತ ಹೋಗ್ರಿ. ಒಟ್ಟಿನಲ್ಲಿ ಒಂದು 5 ಲಕ್ಷ ರೂಪಾಯಿ ನಾವು ಕೊಡ್ತೀವಿ. ಅದು ನಿಮ್ಮ ಮಗಳಿಗೆ ನೀವು ಕೊಟ್ಟಂಗೂ ಅನಿಸ್ಬೇಕು, ನೀವು ಸ್ವಾಭಿಮಾನಿನೂ ಆಗಬೇಕು. ಇನ್ನೊಬ್ಬರ ಹತ್ರ ರೊಕ್ಕ ತೊಗೊಂಡು ನೀವು ಮಗಳನ್ನ ಮಾರ್ಕೊಂಡ್ರಿ ಅಂತ ಹೆಸರು ಬರಬಾರ್ದು. ನಾವು ಸಾಲ ಅಂತ ಕೊಡ್ತೀವಿ, ನೀವು ಇಂತಿಷ್ಟು ಇಂತಿಷ್ಟು ಕಂತು ಮೇಲೆ ಕಟ್ಕೊತ ಹೋಗ್ರಿ, ಆಯಿತಾ? ಅನ್ನಾರ ನಿಮ್ಮ ನಿರ್ಧಾರ ನಮ್ಗೆ ಬರೋಬ್ಬರ ಅನಿಸ್ತು ನೋಡ್ರಿ. ನನ್ನ ಮಗಳ ಕಣ್ಣಿಗೆ ನೀವು ರೊಕ್ಕ ಕೊಟ್ಟಂಗೂ ಅನಿಸ್ಬೇಕು. ಹೊರಗಡೆ ತೊಗೊಳಕ್ಕೆ ಹೋದ್ರೆ ಬಡ್ಡಿ ಹಂಗೆ ಸಾಲ್ರಿ ಬಡ್ಡಿ ನಾವು ಸಾಯೋವರೆಗೂ ಬಡ್ಡಿ ತುಂಬಿ ತಗೋದಾಕತ್ರಿ. ಅದಕ್ಕೆ ಇದು ಬರೋಬ್ಬರ ಆತ್ರಿ ನಮ್ಗೆ. ಆತ್ರಿ ನಾವು ನನ್ನ ಮಗಳಿಗೆ ಒಂದಿಷ್ಟು ಇದನ್ನು ಹಾಕ್ಬೇಕು ಅನ್ನಕತ್ತೇನೆ ರೀ. ಬ್ಯಾಡ್ರಿ ಅನ್ನಾರ. ನಿಮ್ಮ ಮನೆ ನೋಡಿದ್ರೆ, ನಿಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಕಣ್ಣೀರು ಕಿತ್ತು ಬರ್ತೈತಿ. ಬೇಡ, ನೀವೇನು ಕೊಡೋದು ಬೇಡ, ತೊಗೊಳೋದು ಬೇಡ. ನೀವು ಮಗಳಷ್ಟು ಆ ಸೀರೆ ಅದು ನಾವೇ ಸೀರೆ ತಂದಿರ್ತೀವಿ, ಅದನ್ನ ಉಡಿಸಿ ಕರ್ಕೊಂಡು ಬರೋದಷ್ಟೇ ಮಾಡಿ. ಬೇರೆ ಎಲ್ಲ ಜವಾಬ್ದಾರಿನೂ ನಮ್ಮದೇ. ನೀವು ಏನು ಚಿಂತೆ ಮಾಡಬೇಡ್ರಿ. ನಾವು ಅಷ್ಟು ಒಂದು ಛತ್ರ ಬುಕ್ ಮಾಡ್ತೀವಿ. ಒಂದು ಛತ್ರದಲ್ಲಿ ಮದುವೆ ಊಟದ್ದು ಅಷ್ಟು ಇರುತ್ತೆ. ನಿಮಗೆ ನೋಡಿರಿ ಎಷ್ಟು ಮಂದಿ ಆಗುತ್ತೆ ಲೆಕ್ಕ ಹೇಳಿದ್ರಂದ್ರೆ ನಾವು ಇನ್ವಿಟೇಷನ್ ಕಾರ್ಡ್ ಮಾಡಿಸ್ತೀವಿ, ಕೊಡಕ್ಕೆ ಬರ್ತೈತಿ. ನಡಿ. ಮತ್ತು ಇದು